ಎಚ್.ಡಿ. ರೇವಣ್ಣ ಅವರನ್ನ ಈಗಾಗಲೇ ಸಿಐಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೌರಿಂಗ್ ಹಾಸ್ಪಿಟಲ್ನಿಂದ ನೇರವಾಗಿ ಇಲ್ಲಿಗೆ ಕರೆತರುವಂತಹ ಕೆಲಸ ಆಗಿದೆ. ಇವತ್ತು ರಾತ್ರಿ ಸಿಐಡಿ ಕಚೇರಿಯಲ್ಲೇ ಅವರನ್ನ ಇರಿಸಿಕೊಳ್ಳಲಿದ್ದಾರೆ. ಅದಕ್ಕಾಗಿ ಹಾಸಿಗೆ ಹಾಗೆ ಬೆಡ್ಶೀಟ್ನ ಕೂಡ ತರಿಸಿದ್ದಾರೆ ಅಧಿಕಾರಿಗಳು. ನಾಳೆ ಸಂಜೆವರೆಗೂ ಕೂಡ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಸಮಯಾವಕಾಶ ಇದೆ. ಹಾಗಾಗಿ ಬೆಳಗ್ಗೆ ಎಚ್.ಡಿ. ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ರೇವಣ್ಣ ಅವರಿಂದ ಹೇಳಿಕೆಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಸಿಐಡಿ ಕಚೇರಿಯಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಬೌರಿಂಗ್ ಹಾಸ್ಪಿಟಲ್ ನಿಂದ ಕರ್ಕೊಂಡು ಬರಲಾಗಿದೆ. ಈಗ ಮುಂದಿನ ಪ್ರಕ್ರಿಯೆಗಳು ಏನೇನಾಗುತ್ತೆ, ಜೊತೆಗೆ ನಾಳೆ ನಡೆಯುವಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನೇನು ಅಂತ ಹೇಳಿ. ವಿದ್ಯೇಶ್, ಈಗಾಗಲೇ ರೇವಣ್ಣ ಅವ್ರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಲಾಗಿದೆ. ಅದಕ್ಕೆ ರಕ್ತದೊತ್ತಡ ಕೂಡ ಸ್ವಲ್ಪ ಮಟ್ಟಿಗೆ ಕಂಡು ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ECG ಅನ್ನ ಈಗಾಗಲೇ ಮಾಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅನಾರೋಗ್ಯಕ್ಕೆ ಏನಾದರೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಏನಾದರೂ ಎದುರಾದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಅದು ಕಂಟಕವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡುವಂಥ ಒಂದು ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ನಾರ್ಮಲ್ ಇದೆ ಅನ್ನುವಂಥ ಕಾರಣದಿಂದಾಗಿ ಈಗಾಗಲೇ ಸಿಐಡಿ ಕಚೇರಿಗೂ ಕೂಡ ಕರೆದುಕೊಂಡು ಬಂದಿರುವಂಥದ್ದು. ಹಾಸಿಗೆ ಹಾಗೆ ದಿಂಬಿನ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸರ್ಕಾರಿ ವಾಹನದಲ್ಲೇ ಆ ಒಂದು ಹಾಸಿಗೆ ಹಾಗೆ ಬೆಡ್ಶೀಟ್ ಅನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಇಂದು ಸಂಜೆ ಅವ್ರನ್ನ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ನಾಳೆ ಬೆಳಿಗ್ಗೆ ಅವ್ರನ್ನ ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ 24 ಗಂಟೆಗಳ ಕಾಲಾವಕಾಶ ಇರೋದ್ರಿಂದಾಗಿ ನಾಳೆ ಸಂಜೆ 6:30 ಒಳಗಾಗಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅನಂತರದಲ್ಲಿ ನ್ಯಾಯಾಧೀಶರು ಖಂಡಿತವಾಗಿ ಕೂಡ ಅಂದ್ರೆ ಅವ್ರ ಮನೆಯಲ್ಲಿ ಹಾಜರುಪಡಿಸೋದ್ರಿಂದಾಗಿ ಅವ್ರನ್ನ ಜೇಸಿಗೆ ಕೊಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಯಾಕೆ ಅಂದ್ರೆ ಮನೆಗೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಜೇಸಿಗೆ ಕೊಡ್ತಾರೆ, ಆದ್ರೆ PC ಕಸ್ಟಡಿಗೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ. ಅನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಂದ್ರೆ ಸೋಮವಾರ ಮತ್ತೆ ರೆಗ್ಯುಲರ್ ಬೇಲ್ಗೆ ಅವರ ಪರ ವಕೀಲರು ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಅದಕ್ಕೆ ಎಸ್ಐಟಿ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ ಇದು ಸಾಕಷ್ಟು ಗಂಭೀರವಾಗಿರುವಂತಹ ಒಂದು ಪ್ರಕರಣ ಕೂಡ ಹೌದು. ಇಲ್ಲಿರುವಂತಹ ಆರೋಪಿ ಸಾಕಷ್ಟು ಪ್ರಭಾವ ಇರುವಂತವರು. ಇವರು ವಿಕ್ಟಿಮ್ನ ಮೇಲೆ ಏನಾದರೂ ಒತ್ತಡವನ್ನು ಹೇರುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣ ಕೂಡ ಈಗಾಗಲೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇರೋದ್ರಿಂದಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲನ್ನು ಕೊಡಬಾರದು ಅನ್ನುವಂಥ ಒಂದು ವಾದವನ್ನ ಎಸ್ಐಟಿ ಪರ ವಕೀಲರು ಕೂಡ ಮಂಡಿಸ್ತಾರೆ. ಅನಂತರದಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಈಗ ಸಂಜೆ ವಿಚಾರಣೆ ಮಾಡುವಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ನಾಳೆ ಬೆಳಿಗ್ಗೆ ಅವರನ್ನ ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. 162 ಅಡಿಯಲ್ಲಿ ಅವರ ಹೇಳಿಕೆಯನ್ನ ಪಡಿತಾರೆ. ಅಂದ್ರೆ CRPC 162 ಏನಿದೆ ಅದರ ಅಡಿಯಲ್ಲಿ ಅವರ ಹೇಳಿಕೆಯನ್ನ ಪಡೆದು ಅದೇ ರೀತಿಯಲ್ಲಿ ಸಂತ್ರಸ್ತೆಯಿಂದ ಈಗಾಗಲೇ 164 ಹೇಳಿಕೆಯನ್ನು ಮಾಡುವಂಥ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸಂತ್ರಸ್ತೆ ಕೊಟ್ಟಂತ ಒಂದು ಹೇಳಿಕೆ ಏನಿರುತ್ತೆ ಅದರ ಆಧಾರದ ಮೇಲೆ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಸಂತ್ರಸ್ತೆ ನನ್ನನ್ನು ಕಿಡ್ನಾಪ್ ಮಾಡಿದ್ದು ರೇವಣ್ಣ ಅವರೇ ಅಥವಾ ಅವ್ರು ಹೇಳಿದಕ್ಕೆ ನಾನು ಅಲ್ಲಿಗೆ ಹೋದೆ ಅನ್ನುವಂಥ ಒಂದು ವಿಚಾರವನ್ನ ಏನಾದರೂ ಹೇಳಿದ್ರೆ ಖಂಡಿತವಾಗಿ ಕೂಡ ರೇವಣ್ಣ ಅವರಿಗೆ ಸಾಕಷ್ಟು ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಅದನ್ನು ಹೊರತುಪಡಿಸಿ ಈಗಾಗಲೇ ಸಂತ್ರಸ್ತೆ ಕೂಡ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ, ದ್ವಂದ್ವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ಸಂತ್ರಸ್ತೆ ಕೊಡುವಂತಹ ಒಂದು ಹೇಳಿಕೆಯ ಆಧಾರದ ಮೇಲೆಯೇ ಈ ಪ್ರತಿಯೊಂದು ವಿಚಾರ ಕೂಡ ನಿಂತಿರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತಹ ಒಂದು ಅಂಶ. ಅದೇ ರೀತಿಯಲ್ಲಿ ಈಗಾಗಲೇ A2 ಆರೋಪಿ ಏನಿದ್ದಾರೆ ಅವರನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಅಲ್ಲೂ ಕೂಡ ಮೈಸೂರು ಪೊಲೀಸರು ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅವರನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನ ಈಗಾಗಲೇ ಮಾಡಿರುವಂಥದ್ದು. ಆತ ಹೇಳುವಂಥ ಒಂದು ಹೇಳಿಕೆಯನ್ನು ಕೂಡ ಇಟ್ಕೊಂಡು ಇವರನ್ನ ಕ್ರಾಸ್ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ A2 ಆರೋಪಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಹೆಸರನ್ನ ಅವರೇನಾದ್ರೂ ಹೇಳಿದ್ರೆ ನಿಮ್ಮ ಹೆಸರನ್ನ A2 ಆರೋಪಿ ಹೇಳಿದ್ದಾರೆ, ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ರೇವಣ್ಣ ಅವರು ಅದನ್ನ ಒಪ್ಕೊಳ್ಬಹುದು ಅಥವಾ ತಿರಸ್ಕರಿಸಬಹುದು, ಅದು ಅವರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಆಗ್ತಾ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕ್ರಾಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತೆ ಹೇಳಿರುವಂತಹ ಹೇಳಿಕೆ ಆಧಾರದ ಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೂಡ ಕಲೆ ಹಾಕಬೇಕಾಗುತ್ತೆ. ಅಲ್ಲಿ ಟವರ್ ಡಂಪ್ ಆಗಿರ್ಬೋದು, CCTV DVR ಆಗಿರ್ಬೋದು, CDR ತೆಗೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಅದನ್ನ ಇಟ್ಕೊಂಡು ಕೂಡ ಇವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ A2 ಆರೋಪಿ ಜೊತೆಗೆ ರೇವಣ್ಣ ಅವರು ಏನಾದ್ರು ಫೋನ್ ನಲ್ಲಿ ಮಾತಾಡಿದ್ದೆ ಆಗಿದ್ರೆ ಆ ಒಂದು CDR ಅನ್ನ ತೆಗೆದು ಕೂಡ ಅಂದ್ರೆ ನೀವು ಇವ್ರ ಜೊತೆ ಮಾತಾಡಿದ್ದೀರಾ, ಯಾಕಾಗಿ ಈ ವಿಚಾರವನ್ನ ಮಾತನಾಡಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ A1 ಆರೋಪಿ ರೇವಣ್ಣ ಅವರೇ ಆಗಿರೋದ್ರಿಂದಾಗಿ ಅವರ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಕೂಡ ಕೋರ್ಟ್ ತಿರಸ್ಕರಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇನ್ನು ಅವರು ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈನ ಮಾಡುವಂತ ಕೆಲಸವನ್ನ ಅವರ ಪರ ವಕೀಲರು ಮಾಡ್ತಾ ಹೋಗ್ತಾರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇವರ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ತಾರೆ ಅನ್ನೋದ್ರ ಮೇಲೆ ಅವರು ಕೂಡ ನ್ಯಾಯಾಧೀಶರ ಮುಂದೆ ಈ ಒಂದು ಹೇಳಿಕೆಯನ್ನು ಕೂಡ ದಾಖಲಿಸ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ ಅವರ ಒಂದು ಹೇಳಿಕೆ ಏನಿರುತ್ತೆ ಅಂದ್ರೆ ರೇವಣ್ಣ ಅವರು ಕೊಟ್ಟಂತ ಹೇಳಿಕೆ ಎಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣವಾಗುತ್ತೆ. ವಿಡಿಯೋ ಚಿತ್ರೀಕರಣವಾದ ನಂತರದಲ್ಲಿ ಆ ಒಂದು ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಕೂಡ ಮತ್ತೆ ಕ್ರಾಸ್ ಮಾಡುವಂತ ಒಂದು ಕೆಲಸವನ್ನ
SIT ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈ ಒಂದು ಕೇಸ್ನಲ್ಲಿ ಪ್ರಮುಖವಾಗಿ ಯಾವಾಗಲೂ ಕೂಡ ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆಯೇ ಆರೋಪಿಯನ್ನ ಕ್ರಾಸ್ ಮಾಡುವಂಥದ್ದು ಸಹಜವಾಗಿರುತ್ತೆ. ವಿದ್ಯೇಶ್, ರೈಟ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.